ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಾಳೆ ಎಲೆ ಕಡುಬು ಮಾಡ್ತಾಯಿದ್ದೀನಿ. ರಾತ್ರಿ ನಾನು 3 ಗ್ಲಾಸ್ ಬಾಯ್ಲ್ಡ್ ರೈಸ್, 1 ಗ್ಲಾಸ್ ದೋಸೆ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡುವಾಗಲೇ ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡಾಗಿದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿಯಾದರೆ ಸಾಕು. ಬಾಳೆ ಎಲೆ ಮೇಲೆ ಕಡುಬು ಹಿಟ್ಟನ್ನು ಇಟ್ಕೊಂಡು ಕೈಯಲ್ಲಿ ತಟ್ಕೊಳ್ಳಿ ಅದನ್ನು. ಈಗ ಈ ರೀತಿ ಮಾಡಿ ಮೇಲ್ಗಡೆ ಇನ್ನೊಂದು ಎಲೆ ಇಡಬೇಕು. ಎಲೆ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಬೇಯಲಿಕ್ಕೆ ಇಡಬೇಕು. ಈಗ ರೆಡಿಯಾಗಿದೆ. ಇದನ್ನು ನಾವು 20 ನಿಮಿಷ ಬೇಯಲಿಕ್ಕೆ ಬಿಡೋಣ. ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಮತ್ತು ಇದು ಬಾಳೆ ಎಲೆ ಕಡುಬು ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ರುಚಿ ಸಹ ಇರುತ್ತೆ. 20 ನಿಮಿಷ ಆಗಿದೆ, ಕಡುಬು ಬೆಂದಿದೆ. ತೆಗೆಯೋಣ. ನೋಡಿ ಎಷ್ಟು ಚೆಂದ ಬಂದಿದೆ. ಬಾಳೆ ಎಲೆ ಕಲರ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನೋಡಿ ಬಾಳೆ ಎಲೆ ಕಡುಬು ಎಷ್ಟು ಚೆಂದ ಆಗಿದೆ. ತೆಗೆಯುವಾಗ ನೋಡಿ ಎಷ್ಟು ಖುಷಿ ಆಗುತ್ತೆ, ಎಷ್ಟು ನೀಟಾಗಿ ಬರ್ತಾ ಇದೆ. ಈ ಕಡುಬು ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಾಗ್ತದೆ. ನಾನು ಈ ಕಡುಬಿಗೆ ಕಾಯಿ ಚಟ್ನಿನೇ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ಇದು ಭಾರಿ ಖುಷಿ ಕೊಡುತ್ತೆ. ನೋಡುವಾಗಲೇ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.